अवधूत चिंतन श्री गुरुदेव दत्ता दिगंबराय विद्महे अत्रिपुत्राय धीमहि तन्नो दत्त प्रचोदयात्। स्वामी महाराज की जय। अखिलांड कोटि ब्रह्मांड नायक राजाधिराज योगिराज परब्रह्म श्री सच्चिदानंद सद्गुरु श्री स्वामी समर्थ देवताभ्यो नमो नमः। गोरक्ष जालंधर चरपटाक्ष अडमंग कानीफ मच्छेंदराध्य चौरंगी रेवणाक वर्तिद सम्या भूम्याः बभूह नवनाथ सिद्ध अवधूत चिंतन श्री गुरुदेव दत्त। निराकार गुरु गुरु रे निर्गुण गुरु सृष्टिकार गुरु विश्वंबर गुरु विनवीन नर नारायण गुरु चरिता से कर पारायण। ಎಲ್ಲ ಸ್ವಾಮಿ ಸಮರ್ಥರು ಮತ್ತೆ ದತ್ತ ಮಹಾರಾಜ ಭಕ್ತಾದಿಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ. ಇವತ್ತು ಈ ಒಂದು ಅದ್ಭುತ ವಿಡಿಯೋ ನನ್ನ ಜೀವನದಲ್ಲಿ ಇವತ್ತು ನಡೆದಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ನವನಾಥ ಗುರುವಿನ ಕೃಪಾಶೀರ್ವಾದದಿಂದ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಈ ಹೋಮದ ವಿಡಿಯೋನ ನಾನು ನಿಮಗೆ ಲೈವ್ ಅಲ್ಲಿ ಅನ್ನೋಕ್ಕಿಂತ ಈ ವಿಡಿಯೋ ಲೈಫ್ ಟೈಮ್ ನಿಮ್ಗೆ ನೆನಪಿರ್ಲಿ ಅಂತ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗಿ ನಾನು ಹೋಮ ಮಾಡಿರೋ ವಿಡಿಯೋ ನಾನು ಎಲ್ಲಿನೂ ನಾನು ತೋರಿಸಿಲ್ಲ. ಆದ್ರೂ ಕೂಡ ಇವತ್ತು ನಡೆದಿರ್ತಕ್ಕಂತ ಒಂದು ಘಟನೆಗೆ ನಾನು ಲೈಫ್ ಟೈಮ್ ನನ್ನ ದೇಹದ ಉಸಿರೋ ತನಕನೂ ನೆನಪಿಡಬೇಕು. ಆ ತರ ಘಟನೆ ನನ್ನ ಜೀವನದಲ್ಲಿ ಇವತ್ತು ನಡೆದಿದೆ. ಸೊ ಒಂದು 3 ಘಟನೆಗಳು ಇವತ್ತು ನನ್ನ 14ನೇ ದಿವಸ ಒಂದು ಸೇವೆ. ಇವತ್ತು ದತ್ತ ಮಹಾರಾಜರ ಕೃಪಾಶೀರ್ವಾದ 14ನೇ ದಿನದಿಂದನೂ ಮನೋಕಾಮನಾ ಚಾರಿಟೇಬಲ್ ಟ್ರಸ್ಟಿನಗೋಸ್ಕರ ಒಂದು ಹೋಮವನ್ನು ಪ್ರಾರಂಭ ಮಾಡಿದೀವಿ. ಸೊ ಇವತ್ತು ಮಧ್ಯಮ ದಿನ ಅಂದ್ರೆ ಇವತ್ತು ನವನಾಥ ಪಾರಾಯಣದ ಇವತ್ತು ಸಮಾಪ್ತಿ ಆಗುತ್ತೆ. ಇವತ್ತು ಕೊನೆಯ ದಿನ. ಸೊ ಇದನ್ನ ನಿಮ್ಗೆ ಯಾಕೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ನಾವು ಏನು ಅನ್ಕೋತೀವಿ ಅನ್ನೋದು ಮುಖ್ಯ ಅಲ್ಲ, ಗುರುಗಳು ಏನ್ ಅನ್ಕೋತಾರೆ ಅನ್ನೋದು ತುಂಬಾನೇ ಮುಖ್ಯ. ಈ ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು, ಪೂರ್ತಿ ಕೊನೆವರೆಗೂ ನೋಡಿ ನೀವು, ಅದ್ಭುತವಾಗಿದೆ. ಸೊ ಫಸ್ಟ್ ನನಗೆ ಏನ್ ಆಸೆ ಇರುತ್ತೆ ಅಂದ್ರೆ ಇದು ನಿನ್ನೆ ನಡೆದಿರ್ತಕ್ಕಂಥ ಘಟನೆ. ನಾನು ಇವತ್ತು ದೇವಸ್ಥಾನವನ್ನ ಕಟ್ಟುವ ಒಂದು ಕಾರ್ಯಕ್ಕೆ, ಮಹಾನ್ ಕಾರ್ಯಕ್ಕೆ ಕೈ ಹಾಕಿದ್ದೀನಿ. ಸೊ ಈ ಕಾರ್ಯ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ, ಒಂದು ಈ ಯೋಗ ಯೋಗ್ಯತೆ ನನಗ್ ಬೇಕಲ್ವಾ. ಸುಮ್ಮನೆ ನಾನು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹೋಗೋದಲ್ಲ, ಆ ಯೋಗ ಯೋಗ್ಯತೆ ನನಗಿರ್ಬೇಕನ್ನೋ ಒಂದು ಪರೀಕ್ಷೆ ಮಾಡ್ಕೊಳ್ಳೋಕೋಸ್ಕರ ನಾನು RR ನಗರ ರಾಜರಾಜೇಶ್ವರಿ ನಗರದಲ್ಲಿರ್ತಕ್ಕಂಥ ದಿನೇಶ್ ಗುರೂಜಿ ಅವರು, ನೀವು ಯೂಟ್ಯೂಬ್ ಅಲ್ಲಿ ಹೊಡೆದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಡೀಟೇಲ್ಸ್. ಅವರು ಮಹಾನ್ ಅದ್ಭುತ ಸಾಧಕರು. ಅವರ ಸಾಧನೆ ಬಗ್ಗೆ ಹೇಳೋದಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಮಾತು. ಸೊ ನಾನು ಅವ್ರ ಹತ್ರ ಹೋಗ್ತೀನಿ. ಹೋದ ಮೇಲೆ ನಾನು ಎಲ್ಲೇ ಹೋದ್ರು ಕೂಡ ಆಲ್ಮೋಸ್ಟ್ ಅಲ್ಲಿ ಗುರುಗಳ ಸನ್ನಿಧಿಗೆ ಹೋದ್ರೆ ನನ್ನ ಜೋಳಿಗೆ ತಗೊಂಡು ಹೋಗಿರ್ತೀನಿ ನಾನು. ಸೊ ನಾನು ಅವ್ರ ಹತ್ರ ಹೋಗಿ ನನ್ನ ಪ್ರಶ್ನೆಯನ್ನು ಅವ್ರ ಮುಂದೆ ಇಡ್ತೀನಿ. ಅವರು, ನೀನು ಕಟ್ಟುವಂತಹ ದೇವಸ್ಥಾನಕ್ಕೆ ಸಾಕ್ಷಾತ್ ಗುರುವಿನ ಕೃಪೆ ಇದೆ, ನೀನೇನು ಚಿಂತಿಸಬೇಡ, ತಡವಾದಿತ್ತು ಅದ್ಭುತವಾದಿತ್ತು. ಈ ಮಾತಿನ ಅರ್ಥ ನೋಡಿ, ತಡವಾದಿತ್ತು ಅದ್ಭುತವಾದಿತ್ತು ಅನ್ನೋ ಮಾತು ನನಗೆ ಗುರುಗಳ ಕೊಟ್ಟ ಭಿಕ್ಷೆ. ಅದು ನನಗೆ ಗುರುಗಳ ಕೃಪಾಶೀರ್ವಾದ ಅಂತ ಹೇಳಿ ಅವ್ರಿಗೆ ಕಾಲು ಬಿದ್ದು. ಸೊ ನನಗೊಂದು ಆಸೆ ಇತ್ತು, ಏನಂದ್ರೆ ಅವರಿಂದ ಭಿಕ್ಷೆ ತಗೊಂಡೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಬೇಕು ಅಂತ. ಅಂದ್ರೆ ಅನ್ನದಾನ ಆಗ್ಲಿ, ಗುರು ಪೂರ್ಣಿಮೆ ಕಾರ್ಯಕ್ರಮವಾಗ್ಲಿ, ಎಲ್ಲವೂ ಅವರಿಂದ ಆಶೀರ್ವಾದ ಆಗ್ಬೇಕು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಒಂದು ಆಸೆ ಇತ್ತು. ನಾನು ಅವ್ರಿಗೆ ಏನ್ ಹೇಳಿದೆ ಅಂದ್ರೆ, ಗುರುಗಳೇ, ನಿಮ್ಮ ಕೈಯಾರೆ ಒಂದು ಹಿಡಿ ಅಕ್ಕಿ ನನಗೆ ಹಾಕಿದ್ರೆ ನನ್ನ ಜನ್ಮ ಪಾವನ ಆಗುತ್ತೆ ಅಂತ ಹೇಳಿ ನಾನು ನನ್ನ ಜೋಳಿಗೆಯನ್ನ ಒಡ್ಡುತ್ತೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಅಲಾಕ್ ನಿರಂಜನ ಅಂತ ಹೇಳಿ ಜೋಳಿಗೆ ಒಡೆದಾಗ ಅವರು ಯಾರಿಗೂ ಕೊಡದಿರ್ತಕ್ಕಂಥ ಸುಮಾರು ಇಷ್ಟಾಗತ್ತೆ, ಅದು ಅಷ್ಟು ನನಗೆ ಅವರು ಸಿದ್ಧಿ ಸಾಧನೆ ಮಾಡಿರ್ತಕ್ಕಂಥ ಆ ಮಂತ್ರಾಕ್ಷತೆಯನ್ನು ಕೊಟ್ಟು ಅವ್ರು ನನಗೊಂದು ಮಾತು ಹೇಳ್ತಾರೆ, ಬರುವಂತ ಭಕ್ತಾದಿಗಳಿಗೆ ನೀನು ವರರೂಪವಾಗಿ ಇದನ್ನು ಕೊಡು, ಅವ್ರ ಮನೆಯಲ್ಲಿ ಇದು ಸಮೃದ್ಧಿಯಾಗಿ ಬೆಳೆಯುತ್ತೆ, ಅವ್ರ ಮನೋಕಾಮನೆಗಳೆಲ್ಲೂ ಈಡೇರುತ್ತವೆ ಅಂತ ಹೇಳಿ ಅವರ ಆಶೀರ್ವಾದ ಮಾಡಿ ನನಗೆ ಆ ಅಕ್ಷತೆಯನ್ನು ಹಾಕ್ತಾರೆ. ಸೊ ಇಲ್ಲಿ ಇನ್ನೊಂದು ದೊಡ್ಡ ವಿಶೇಷ ಒಂದು ಘಟನೆ ನಡೀತಲ್ಲಿ. ಅವ್ರಿಗೆ ಆ ತೃಪ್ತಿ ಆಗಲಿಲ್ಲ. ಅವರು ಕೂತ್ಕೊಂಡಿರೋ ಜಾಗ, ಪೀಠವನ್ನು ಬಿಟ್ಟು ಎದ್ದು ಹೋಗಿರೋದು ನಾನು ಎಲ್ಲೂ ನೋಡಿಲ್ಲ. ಅವ್ರಿಗೆ ಕೈಗೊಂದು ಕಾಲೊಂದು ಆಳಿದೆ. ಅಷ್ಟೊಂದು ದೊಡ್ಡ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಅವರು ಆಳಿದ್ರು ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ, ಒಳಗಡೆ ತಾವೇ ಹೋಗಿ ಬೆಲ್ಲ, ಅಕ್ಷತೆ, ಬೆಲ್ಲ, ಅಕ್ಕಿ ಮತ್ತೆ ನವಧಾನ್ಯಗಳು, ಸುಮಾರು ಧಾನ್ಯಗಳು ಇರತಕ್ಕಂತ ಒಂದು ಬ್ಯಾಗ್ ಅನ್ನ ತಗೊಂಡು ಬಂದು ಒಂದೊಂದೇ ನನ್ನ ಜೋಡಿಗೆ ಹಾಕ್ತಾರೆ. ನೋಡಿ ಎಷ್ಟು ಒಂದು ಇವರು
ಇವರು ಬೇರೆ ಯಾರು ಅಲ್ಲ, ಸಾಕ್ಷಾತ್ ಶೃಂಗೇರಿ ಪೀಠದ ಭಾರತೀ ಶಂಕರ ಇದಕ್ಕಿಂತ ಹಿಂದೆ ಇರ್ತಕ್ಕಂಥ ಗುರುಗಳ ಕೃಪಾಶೀರ್ವಾದ ಪಡೆದ ಅದ್ಭುತ ಮಹಾನ್ ಗುರುಗಳು ಇವರು. ಅಂಥವರು ನಾನು ಎಲ್ಲಿಂದಾನೋ ಬಂದಿದ್ದೀನಿ ಅಂತ ಹೇಳಿ ಅವರು ನನ್ನನ್ನ ದೂರ ಮಾಡಲಿಲ್ಲ. ತಾವೇ ಎದ್ದು ಒಳಗಡೆ ಹೋಗಿ ತಗೊಂಡು ಬಂದು ಆ ಜೋಳಿಗೆಲ್ಲ ಹಾಕ್ತಾರೆ. ನೀವು ಯೋಚನೆ ಮಾಡಿ, ಗುರು ಅನ್ನೋ ಒಂದು ಮಾತಿಗೆ ಎಷ್ಟೊಂದು ಬೆಲೆ ಇದೆ ಅಂತ. ಅವರು ನನಗೆ ಗೌರವ ಕೊಡೋದಲ್ಲ, ಆ ದತ್ತ ಮಹಾರಾಜರ ಕೃಪಾಶೀರ್ವಾದ ಎಲ್ರಿಗೂ ಆಗ್ಲಿ ಅಂತೇಳಿ ಒಳಗಡೆ ಹೋಗಿ ಅದನ್ನ ತಗೊಂಡು ಬಂದು ನನ್ನ ಜೋಳಿಗೆ ಹಾಕ್ತಾರೆ. ಅಲ್ಲಿಗೆ ಆ ಕಾನ್ಸೆಪ್ಟ್ ಮುಗಿಯುತ್ತೆ. ತದನಂತರ ಏನಾಗುತ್ತಪ್ಪ ಅಂದ್ರೆ, ನನ್ನದು ಇವತ್ತು ಏನು ಮುಗುತ್ತೆ, ನವನಾಥ ಪಾರಾಯಣ ಇವತ್ತು ಮುಗಿಯುತ್ತೆ. ಚಂಡಿಕಾ ಪಾರಾಯಣ ಆದ್ಮೇಲೆ ನವನಾಥ ಪಾರಾಯಣ ಆಗುತ್ತೆ. ನವನಾಥ ಪಾರಾಯಣ ತದನಂತರ ಇಲ್ಲಿ ಗುರುಗಳಿಗೆ ನೈವೇದ್ಯ ತೋರಿಸ್ಬೇಕು. ನನ್ನ ಮಗ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಅವ್ರು ಕೊಟ್ಟಿರ್ತಕ್ಕಂಥ ಜೋಳಿಗೆ ಎಲ್ಲಾ ವಸ್ತುಗಳನ್ನ ತಗೊಂಡ್ ಬಂದು ಅಲ್ಲಿ ದತ್ತ ಮಹಾರಾಜ ಮುಂದೆ ಇಟ್ಟ. ಒಂದು ದೃಷ್ಟಾಂತ ಪಾಸ್ ಆಗತ್ತೆ. ನಿನ್ನೆ ಕೊಟ್ಟಿರ್ತಕ್ಕಂತಹ ಆ ಒಂದು ದಯಮಾಡಿ ಕ್ಷಮೆ ಇರಲಿ, ಒಂದು ಯಾವುದೋ ಒಂದು ಫೋನ್ ಬಂತು, ಸೆಂಟ್ರಲ್ಲಿ ಪ್ರಾಬ್ಲಮ್ ಆಯಿತು. ಓಕೆ, ಇಲ್ಲಿ ಗುರುಗಳು ನನಗೆ ಆ ಒಂದು ಪ್ರಸಾದವನ್ನು ಎಲ್ಲ ಕೊಡ್ತಾರೆ. ನಾನು ತಗೊಂಡು ಬಂದು ಅಂಗಡಿಯಲ್ಲಿ ದೇವಸ್ಥಾನದಲ್ಲಿ ಇಡ್ತೀನಿ. ದೇವಸ್ಥಾನದಲ್ಲಿ ಇಟ್ಟ ಮೇಲೆ ಇವತ್ತು ಅಂದ್ರೆ ನಿನ್ನೆ ನಾನು ಗುರುಗಳ ಹತ್ರ ಹೋಗಿ ಬಂದಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಅವ್ರ ಹತ್ರ ಅಲ್ಲಿ ಹೋಗಿ ಅವ್ರ ಹತ್ರ ಆಶೀರ್ವಾದ ತಗೊಂಡು, ಸೊ ಅದ್ರ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಯಾವಾಗದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನವನಾಥ ಪಾರಾಯಣ ಮುಗಿಯುತ್ತೆ. ಇದು ತುಂಬಾ ಚೆನ್ನಾಗಿದೆ ಕೇಳಿ. ಇವಾಗ ನವನಾಥ ಪಾರಾಯಣ ಮುಗಿಯುತ್ತೆ. ನವನಾಥ ಪಾರಾಯಣ ಮುಗಿಯುವ ನಂತರ ಅಂದ್ರೆ 40 ಅಧ್ಯಾಯ ಇದೆ. 40 ಅಧ್ಯಾಯ ಆದ್ಮೇಲೆ ಒಂದು ಮಹಾಮಂಗಳಾರತಿ ಮಾಡಬೇಕು ಸಂಕಲ್ಪ ಮಾಡಿಕೊಂಡು. ಅಂದ್ರೆ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಒಂದು ಮಂತ್ರಾಕ್ಷತೆ ಹೂವನ್ನ ತಗೊಂಡು ಸಂಕಲ್ಪ ಮಾಡಿಕೊಂಡು ಒಂದು ಬೇಡಿಕೊಂಡು ನೀರನ್ನ ಅಲ್ಲಿಗೆ ಬಿಡಬೇಕು. ಸೊ ಅಲ್ಲಿಗೆ ಅದು ಮುಗ್ದಂಗಾಯ್ತು. ಇಲ್ಲಿ 14 ದಿವಸ ಇದನ್ನ ಮಾಡಿದ್ವಿ. ಅದರಲ್ಲಿ ಒಂದು ಚಂಡಿಕಾ ಪಾರಾಯಣ, ಇನ್ನೊಂದು ನವನಾಥ ಪಾರಾಯಣ. ಇದೆಲ್ಲ ಮಾಡಿರೋದು ಮನೋಕಾಮನ ದತ್ತ ಮಂದಿರದ ಕುಟುಂಬದಗೋಸ್ಕರನೇ ಮಾಡಿರೋದು, ನನಗೋಸ್ಕರ ಅಲ್ಲ. ನನಗೆ ಇವತ್ತು ಪಾರಾಯಣ ಮುಗಿತಲ್ಲಪ್ಪ, ನನ್ನ ಕುಟುಂಬದಗೋಸ್ಕರ ಏನೋ ಬೇಡಿಕೊಳ್ಳೋಣ ಅಂತ ಒಂದು ಆಸೆ ಇತ್ತು. ನೀವು ನಂಬಲ್ಲ ವೀಕ್ಷಕರೇ, ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಮಂತ್ರಾಕ್ಷತೆ ಕೈ ತಗೊಂಡು ಮಂತ್ರಾಕ್ಷತೆ ಕೈಗೆ ತಗೊಂಡು ಅವರು ನಮ್ಮ ಗ್ರೂಪಲ್ಲೇ ಇದ್ದಾರೆ. ಅವರು ನನಗೊಂದು ಫೋನ್ ಮಾಡ್ತಾರೆ. ಅವ್ರ ಹೆಸರು ನನಗೆ ನೆನಪಿಲ್ಲ, ಏನೋ ಗೊತ್ತಿಲ್ಲ ಅಷ್ಟು. ಸಂತೋಷನ ಚೆನ್ನಾಗಿದ್ದೀರಾ? ಓಕೆ, ಚೆನ್ನಾಗಿದ್ದೀರ. ಸಂತೋಷನ ಏನಿಲ್ಲ, ನಾನು ನಿಮಗೆ ಒಂದು ಅನ್ನದಾನಕ್ಕೆ ನಾನು ದುಡ್ಡನ್ನು ಹಾಕ್ತೀನಿ. ನಮ್ಮ ಯಜಮಾನರಿಗೆ ಇವತ್ತು ಹುಟ್ಟಿದಬ್ಬ ಇದೆ. ಸೊ ನನಗೆ ಅವರಿಗೆ ಒಳ್ಳೇದಾಗಲಿ ಅಂತ ಹಾರೈಸಿ ಈ ಕೈಯಲ್ಲಿ ಮಂತ್ರಾಕ್ಷತೆ ಇದೆ. ಅವರು ಅದನ್ನು ಹೇಳ್ತಾ ಇದ್ದಾರೆ. ಈ ಮಂತ್ರಾಕ್ಷತೆನ ನೀವು ಕೆಳಗಡೆ ಬಿಡ್ತಿರೋ ಬೇರೆ ಮಂತ್ರಾಕ್ಷತೆ, ದಯಮಾಡಿ ಕ್ಷಮೆ ಇರಲಿ. ಈ ಫೋನ್ಗಳ ಒಂದು ಸಮಸ್ಯೆಯಿಂದ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಆದರೂ ಕೂಡ ಈ ಒಂದು ಕಥೆನ ನಿಮಗೆ ಪೂರ್ತಿ ಹೇಳಿನೇ ಹೇಳಬೇಕು ಅನ್ನೋ ಒಂದು ಹಠ ಇದೆ ಇವತ್ತು. ಸೊ ಇಲ್ಲಿ ಏನಾಗುತ್ತೆ, ಈ ಕೈಯಲ್ಲಿ ಮಂತ್ರಾಕ್ಷತೆ ಇದೆ. ನಮ್ಮ ಗ್ರೂಪಿನಲ್ಲಿ ಇರ್ತಕ್ಕಂಥವ್ರ ಫೋನ್ ನನಗೆ ಬರುತ್ತೆ. ಬಂದ ಮೇಲೆ ಅವನು ಎಷ್ಟೇ ಕೋಟಿ ಬಾಳವನಿರಲಿ, ಎಂಥ ಸಾಧಕನೇ ಇರಲಿ, ಕುಟುಂಬ ಅಂತ ಹಿಂದೆ ಇದ್ದಾಗ ಸೊ ಎಲ್ಲೋ ಒಂದು ಕಿಂಚಿತ್ ಆಸೆ ಇರುತ್ತೆ, ನನ್ನ ಕುಟುಂಬದಗೋಸ್ಕರ ಏನಾದರೂ ಮಾಡಬೇಕು ಅಲ್ಲಿ ಅಂತ. ಒಂದು ಕಡೆ 14 ದಿವಸ ಮಾಡಿರ್ತಕ್ಕಂತಹ ಒಂದು ಸಾಧನೆ ಇದೆ, ಅದು ಅನುಷ್ಠಾನ ಅಂತ ಕರೀತಾರೆ ಅದಕ್ಕೆ. 14 ದಿನ ಅನುಷ್ಠಾನ ಮಾಡಿ ಕೈಗೆ ಮಂತ್ರಾಕ್ಷತೆ ತಗೊಂಡಾಗ, ಕೈಯಲ್ಲಿ ಮಂತ್ರಾಕ್ಷತೆ ಇರಲಿಲ್ಲ ಅಂದ್ರೆ ಏನೋ ಆಗೋಗ್ಬಿಟ್ರು. ಓಕೆ, ನೋ ಪ್ರಾಬ್ಲಮ್. ಬಟ್ ಪರೀಕ್ಷೆ ಇದೆಯಲ್ಲ, ಅದು ಯಾರಪ್ಪನ ಸುತ್ತೂ ಅಲ್ಲ ರೀ. ನಾನು ಮಾಡ್ತೀನಿ ಅಂದ್ರೆ ನಮ್ಮ ಅಪ್ಪನಾಣೆ ಅದು ಮಾಡೋಕ್ಕಾಗಲ್ಲ. ಅವ್ನು ಕೊಡಬೇಕು, ನಾವು ಮಾಡಬೇಕು. 1 ಸೆಕೆಂಡು
ಆಗಿರ್ತಕ್ಕಂಥ ನೋವನ್ನು ತಡ್ಕೊಂಡು ಅವ್ರು ಕೇಳ್ತಾ ಇರೋದೇನು, ನಮ್ಮ ಯಜಮಾನರು ಹುಟ್ಟಿದಪ್ಪ, ಸಂಕಲ್ಪ ಮಾಡಿ ನಿಮ್ಗೆ ಅಮೌಂಟ್ ಹಾಕ್ತೀನಿ. ಅಮೌಂಟು ಪ್ರಶ್ನೆ ಬರಲ್ಲ ಇಲ್ಲಿ. ಯಾವುದೇ ಗುರುಗಳ ಹತ್ರ ನೀವು ಹೋದಾಗ ಒಂದು ತೆಂಗಿನಕಾಯನ್ನು ತಗೊಂಡು ಹೋದ್ರೂ ಕೂಡ ನಿಮಗೆ ಆಶೀರ್ವಾದ ಮಾಡೋದು ಗುರುವಿನ ಧರ್ಮ. ಅದು ನಾನು ಆ ಧರ್ಮವನ್ನ ಕಾಪಾಡಲ ಅಥವಾ ನನ್ನನ್ನೇ ನಂಬಿಕೊಂಡಿರ್ತಕ್ಕಂಥ ನನ್ನ ಕುಟುಂಬವನ್ನ ಕಾಪಾಡಲ, ಏನು ಯೋಚನೆ ಮಾಡಲಿಲ್ಲ ಅದು ಭಕ್ತಾದಿಗಳೇ. ಮಂತ್ರಾಕ್ಷತೆ ಬಿಡಕ್ಕಾಗಲ್ಲ ಅಲ್ಲಿ. ಅವ್ರ ಕುಟುಂಬದ ವತಿಯಿಂದ ಸಂಕಲ್ಪ ಮಾಡಿ ಮುಗಿಸ್ದೆ. ಅದಾದ ಮೇಲೆ ಮನೋಕಾಮನಾ ದತ್ತ ಮಂದಿರದ ಹೆಸರಲ್ಲಿ ಮಾಡಿದೆ. ಅದಾದ ಮೇಲೆ ವಾಪಸ್ಸು ನನ್ನ ಕುಟುಂಬದ ವತಿಯಿಂದ ಮಾಡಿದೆ. ಸೊ ಇದು ಜಸ್ಟ್ ಪಾರಾಯಣದ್ದು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಪಾರಾಯಣ ಆದಮೇಲೆ ಮಹಾನೈವೇದ್ಯ ಆದ ಮೇಲೆ ಕೊನೆಯದಾಗಿ 15ನೇ ಹೋಮ. ಓಕೆ, ಅದು ಮಾಡಬೇಕಿತ್ತು. ಅದು ಮಹಾನೈವೇದ್ಯ ಆದಮೇಲೆ ಇಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಪ್ಪ ಅಂದ್ರೆ, ನನಗೊಂದು ಆಸೆ, ಕರೆಯಲಾರದೆ ಯಾರಾದರೂ ಬರಬೇಕು, ಪ್ರಸಾದ ತಗೋಬೇಕು. ನಾನು ಪೂಜೆ ಮಾಡಿರ್ತಕ್ಕಂತಹದ್ದು ಗುರುವಿನ ಪಾದಕ್ಕೆ ಅರ್ಪಣೆ ಆಗಿದ್ರೆ ಯಾವುದಾದ್ರೂ ರೂಪದಲ್ಲಿ ಬರಬೇಕು, ಪ್ರಸಾದ ಸ್ವೀಕಾರ ಮಾಡಿ. ನನ್ನ ಕುಟುಂಬದವರಾದ್ರೆ ಆಗಲ್ಲ, ಯಾವಾಗಾದ್ರೂ ಬರ್ತಾರೆ, ಅವ್ರ ಲೆಕ್ಕಕ್ಕೆ ಬರಲ್ಲ. ಎಲ್ಲವೂ ಕ್ಲೀನ್ ಮಾಡಿಕೊಂಡೆ, ಕಸ ಗುಡಿಸ್ದೆ, ಗೋಮೂತ್ರ ಹಾಕಿ ನೆಲ ಎಲ್ಲ ಸ್ವಚ್ಛ ಮಾಡಿ ಸ್ನಾನಕ್ಕೆ ಹೋಗಬೇಕು, ನೀರೆಲ್ಲ ತೋಡ್ಕೊಂಡೆ, ಸ್ನಾನನೂ ಮಾಡಿಕೊಂಡೆ. ಅಷ್ಟೊತ್ತಿಗೆ ಒಂದು ನಾಯಿ ಎಂಟ್ರಿ ಆಗುತ್ತೆ. ಒಂದು ಶ್ವಾನ, ನಾಯಿ ಅನ್ನಬಾರ್ದು, ಕ್ಷಮೆ ಇರಲಿ, ಒಂದು ಶ್ವಾನ ಎಂಟ್ರಿ ಆಗುತ್ತೆ. ಕೆಳಗಡೆ ಮನೆಯಲ್ಲಿರ್ತಕ್ಕಂಥವರು ಅದನ್ನು ಸಾಕಿದ್ದಾರೆ. ಅದು ಬಂದು ಬೊಗಳಕ್ಕೆ ಸ್ಟಾರ್ಟ್ ಆಗುತ್ತೆ. ನಿನ್ನೆಯ ದಿನ ಕೊಟ್ಟಿರತಕ್ಕಂತಹ ಗುರುಗಳು ನನ್ನ ಜೋಳಿಗೆಗೆ ಹಾಕಿರ್ತಕ್ಕಂಥ ಬೆಲ್ಲವನ್ನು ತಗೊಂಡೋಗಿ ಅದಕ್ಕೆ ಕೊಟ್ಟೆ. ನನ್ನ ಮನೆಯದು ಕೊಡೋಕ್ಕಾಗಲಿಲ್ಲ. ಗುರುಗಳು ಯಾವ್ದು ರೂಪದಲ್ಲಾದ್ರೂ ಬರ್ಬೋದು, ಶ್ವಾನ ರೂಪದಲ್ಲಾದ್ರೂ ಬರ್ಬೋದು, ಕಾಗೆ ರೂಪದಲ್ಲಾದ್ರೂ ಬರ್ಬೋದು, ಮನುಷ್ಯ ರೂಪದಲ್ಲಾದ್ರೂ ಬರ್ಬೋದು. 14 ದಿವಸ ಪಾರಾಯಣ ಮಾಡಿ ಗುರುಗಳು ಕೊಟ್ಟಿರ್ತಕ್ಕಂಥ ಬೆಲ್ಲ ಅದಕ್ಕೆ ಆಹಾರವಾಗಿ ಹೋಯಿತು. ನನ್ನ ಮನೆಯದಂತೂ ಕೊಡಕ್ಕೆ ಆಗ್ಲಿಲ್ಲ ನನಗೆ. ಇದು ನೈವೇದ್ಯದ ಒಂದು ಮುಗಿತಲ್ಲಿಗೆ. ತದನಂತರ ನವನಾಥ ಪಾರಾಯಣದ್ದು ಕತೆ ಮುಗೀತು. ನೆಕ್ಸ್ಟ್ ಬರೋದೇನು ಗೊತ್ತಾ? ಹೋಮದ ಕತೆ. ತುಂಬಾ ಅದ್ಭುತವಾಗಿದೆ ಇದು. ಎಲ್ಲ ಮುಗಿಸ್ಕೊಂಡೆ. ನನ್ನ ಮೈಂಡ್ ಸೆಟ್ ಅಲ್ಲಿ ಏನಿತ್ತು ಅಂದ್ರೆ, ಫಸ್ಟು ಫೋನ್ನ ಸೈಲೆಂಟ್ ಮೋಡಿಗೆ ಹಾಕ್ತಾನ. ಆಯ್ತು, ಸೈಲೆಂಟ್ ಮೋಡಿಗೆ ಹಾಕ್ತೆ ಫೋನ್. ಸೈಲೆಂಟ್ ಮೋಡಿಗೆ ಹಾಕಿದ್ಮೇಲೆ ಅಲ್ಲಿ ಏನಾಗತ್ತಪ್ಪ ಅಂದ್ರೆ, ಇನ್ನೊಂದು ಫೋನ್ ಇರುತ್ತೆ, 2 ಫೋನ್ ಇದೆ ನಾನು. 106 ಒಂದು, 1430. 106 ಹಾಕೋದನ್ನ ಮರ್ತ್ಬಿಟ್ಟೆ ನಾನು. ಅದನ್ನ ಹಾಕ್ದೆ, ಚಾರ್ಜ್ ಹಾಕ್ದೆ, ಸುಮ್ಮನೆ ಕೂತ್ಕೊಂಡೆ. ಎಲ್ಲವೂ ಮುಗೀತು. ದೇವರ ಆವಾಹನೆ ಮಾಡಿದೆ, ಪ್ರತಿಯೊಂದು ಮಾಡಿದೆ. ವಿದಿನ್ ನೆಕ್ಸ್ಟ್ ಇವತ್ತು 15ನೇ ಹೋಮನಪ್ಪ. ನನ್ನ ಕುಟುಂಬದಗೋಸ್ಕರ ಒಂದು ಹೋಮ ಮಾಡೋಣ ಅಂತೇಳಿ ಮಂತ್ರಾಕ್ಷತೆ ತಗೊಂಡೆ. ಇದ್ದೇ ಬರಲಿಂದ ಮಂತ್ರಾಕ್ಷತೆ ತಗೊಂಡೆ. ಕೈಗೆ ಎತ್ಕೊಂಡು ಬಾಯಲ್ಲಿ ಮಂತ್ರ ಬರ್ತಾ ಇದೆ, ಫೋನ್ ಬಂತು. ಹೆಸರು ಚಿದಾನಂದ ಅಂತ, ನಮ್ಮ ಗ್ರೂಪಿನಲ್ಲಿ ಇದ್ದಾರೆ ಅವರು ಕೂಡ. ಅವರು ತುಂಬಾ ಖುಷಿಯಲ್ಲಿದ್ದಾರೆ. ತುಂಬಾ ಅಂದ್ರೆ ಅವ್ರ ಮಾತಲ್ಲಿ ಆ ಚಾರ್ಮ್ ಇದೆ, ಆ ಒಂದು ಸ್ಪಾರ್ಕ್ ಇದೆ. ದೈವಿ ಭಕ್ತರು. ಆಗ್ಲಿ, ಏನ್ ಹೇಳ್ತಾರೆ ಕೇಳೋಣ ಅಂತ ಫೋನ್ ಮಾಡಿದ್ರೆ ರಿಸೀವ್ ಮಾಡಿದ್ದೀನಿ. ಕಟ್ ಮಾಡೋಕ್ಕಾಗಲ್ವಲ್ಲ. ಅಕ್ಕಲ್ಕೋಟೆಯಲ್ಲಿ ಇದ್ದಾರೆ ಅವರು.
ಕಟ್ ಮಾಡೋಕ್ಕಾಗಲ್ಲ ಫೋನ್. ಏನೋ ಒಂದು ಮೆಸೇಜ್ ಬರ್ಬೋದು ಸ್ವಾಮಿಗಳ ಕಡೆಯಿಂದ ಅಂತ ನನ್ನ ಮೈಂಡ್ ಸೆಟ್. ಹೇಳಿ ಚಿದಾನಂದ ಅವರೇ, ಸಂತೋಷಣ್ಣ ನೀವು ಎಲ್ಲಿದ್ದೀರಾ? ನಾನು ಬೆಂಗಳೂರಲ್ಲಿ ಇದ್ದೀನಪ್ಪ. ತುಂಬ ಖುಷಿಯಲ್ಲಿದ್ದೀನಿ ಸಂತೋಷಣ್ಣ ಇವತ್ತು. ಸೊ ಹೇಳಿದ್ರು ಒಂದೆರಡು ಮಾತುಗಳನ್ನ. ನಿಮ್ಮ ಅಕೌಂಟಿಗೆ ನಾನು 1000 ರೂಪಾಯಿ ಹಾಕ್ತೀನಿ ಇವತ್ತು ಅನ್ನದಾನಕ್ಕೆ, ನನ್ನ ಹೆಸರಲ್ಲೇ ಸಂಕಲ್ಪ ಮಾಡಿ. ಏನು ಮಾಡ್ಬೋದು ಹೇಳಿ? ಇದು ಏನು ಹೇಳ್ಬೋದು ಇದಕ್ಕೆ? ಫಸ್ಟು ಅವ್ರ ಅಕ್ಕಲಕೋಟೆಯಲ್ಲಿದ್ದಾರೆ, ಅದೇ ಅದ್ಭುತ ಜಾಗ. ಅಲ್ಲಿಂದ ನನಗೆ ದುಡ್ಡು ಹಾಕಿ ಅವ್ರು ಹೇಳ್ತಾರೆ, ಸಂತೋಷನ ನನ್ನ ಕುಟುಂಬದ ಹೆಸರಲ್ಲಿ ಸಂಕಲ್ಪ ಮಾಡಿ ಅಂತ. ವಿದಿನ್ ಸೆಕೆಂಡು ಭಕ್ತಾದಿಗಳಿಗೆ ಏನೂ ಯೋಚನೆ ಮಾಡಲಿಲ್ಲ ನಾನು. ಎಲ್ರಿಗೂ 1 ನಿಮಿಷದಲ್ಲಿ ಮುಗಿಸಿದ್ರೆ ಅವ್ರಿಗೆ 2 ನಿಮಿಷದಲ್ಲಿ ಸಂಕಲ್ಪ ಮಾಡಿದೆ. ಈ ಹೋಮ 14 ದಿವಸ ಮಾಡಿ ಕೊನೆ ಹೋಮ ಇದು. ಆ ಕ್ಷಣ, ಆ ಮೂಮೆಂಟು ಕಣ್ಣಲ್ಲಿ ನೀರು ಹೋಯ್ತು ನನಗೆ. ಓಕೆ, ಎಲ್ಲ ಮುಗೀತು, ಸಂಕಲ್ಪ ಮುಗೀತು, ಮಾತಾಡಿದ್ರು, ಎಕ್ಸ್ಪೀರಿಯನ್ಸ್ನ ಹಂಚ್ಕೊಂಡ್ರು. ಸಂತೋಷನ ತುಂಬ ಚೆನ್ನಾಗಿ ನಡೆಸ್ತಾರೆ, ಓಕೆ, ಎವ್ರಿಥಿಂಗ್ ಇಸ್ ಓಕೆ. ಆದರೆ ನನ್ನ ಹೃದಯದಲ್ಲಿ ಇಟ್ಕೊಂಡು ನೋವು ತಿಂತಾ ಇದ್ದೆ. ಪಾರಾಯಣದ ಸಂಕಲ್ಪವೂ ಬೇರೆದವ್ರ ಹೆಸರಲ್ಲಾಯ್ತು, ಹೋಮದ ಸಂಕಲ್ಪವೂ ಬೇರೆದವ್ರ ಹೆಸರಲ್ಲಾಯ್ತು. ಇನ್ನೊಂದು ಏನಯ್ಯ ಇದೆ ಇಲ್ಲಿ? 5 ನಿಮಿಷ ಗುರುಗಳ ಮುಂದೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರಿ ನಾನು ಅವ್ರ ಸಂಕಲ್ಪ ಆದ್ಮೇಲೆ. ನೆಕ್ಸ್ಟು ಮನೋಕಾಮನ ಕುಟುಂಬ, ಮನೋಕಾಮನ ದತ್ತ ಮಂದಿರ ಕುಟುಂಬ ಅಂತ ಇವಾಗ ಹೆಸರು ಅದಕ್ಕೆ. ಮೊದಲು ಮನೋಕಾಮನ ದತ್ತ ಮಂದಿರ ಚಾರಿಟೇಬಲ್ ಟ್ರಸ್ಟ್ ಅಂತ ಇದ್ವಿ, ಇವಾಗ ಹಂಗಿಲ್ಲ, ಮನೋಕಾಮನ ದತ್ತ ಮಂದಿರ ಕುಟುಂಬ. ಸೊ ನಾವು ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ಹೆಸರಲ್ಲಿ ನಾವು ಸಂಕಲ್ಪ ಮಾಡೋಕ್ಕಾಗಲ್ವಲ್ಲ. ಸೇ ಆಯ್ತು, ಮುಗೀತು. ಫಸ್ಟು ಅವ್ರದ್ದು ಮಾಡಿದೆ, ನೆಕ್ಸ್ಟು ಮನೋಕಾಮನ ದತ್ತ ಮಂದಿರ ಕುಟುಂಬದ ಕಡೆಯಿಂದ ಮಾಡಿದೆ. ಥರ್ಡ್ ಒನ್ನು ನನ್ನ ಹೆಸರಲ್ಲಿ ನಾನು ಮಾಡ್ಕೊಳ್ಳೇ ಇಲ್ಲ. ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡೆ. ನಮ್ಮ ಅಪ್ಪನ ಕೇಳಿದೆ, ಅಲ್ಲ ತಂದೆ, ಇಷ್ಟು ದಿವಸ ಮಾಡಿ 1 ದಿನ ಆದರೂ ನನ್ನ ಕುಟುಂಬದ ಕಡೆಯಿಂದ ಸೇವೆ ಮಾಡೋಕ್ಕಾಗಲಿಲ್ವಲ್ಲ, ನನ್ನ ಪ್ರಾರಬ್ಧ ಕರ್ಮನ ಇದು, ಅಥವಾ ನಾನು ಹುಟ್ಟಿರೋ ಕರ್ಮನ, ಅಥವಾ ಹೋದ ಜನ್ಮದ ಕರ್ಮನ ಇನ್ನೂ ತೊಳ್ಕೊಂತ ಇದ್ದೀನಿ ಅಂತ. ತುಂಬಾ ನೋವಾಯ್ತು ಆ ಘಟನೆ. ಏನ್ ಹೇಳ್ತಾರೆ ಅಂದ್ರೆ ಅವರು, ನೀನು ಭೂಮಿಯಲ್ಲಿ ಹುಟ್ಟಿದ್ದೆ ಪರರ ಸೇವೆ ಮಾಡು ಅಂತ. ನೀನು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನೀನು ಮಾಡು ಪ್ರತಿಯೊಂದು ಪೂಜೆ, ಪ್ರತಿಯೊಂದು ಹೋಮ ಅದು ಲೋಕ ಕಲ್ಯಾಣ, ಲೋಕೋದ್ಧಾರಕ್ಕಾಗಿ. ನೀನು ನನ್ನ ಹತ್ರ ಕೆಲಸಕ್ಕಿದೆಯಾ? ನಾನು ಏನು ಹೇಳ್ತೀನೋ ಅದು ಮಾಡುವಂಥದ್ದಷ್ಟೇ ನಿನ್ನ ಕರ್ತವ್ಯ. ನೀನು ನನ್ನ ಹತ್ರ ಕೆಲಸಕ್ಕಿದ್ದೀಯಾ? ನಾನು ಏನು ಹೇಳ್ತೀನಿ ಅದನ್ನ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ. ನಿನಗೆ ಸಂಬಳ ಕೊಡುವುದು ನನ್ನ ಧರ್ಮ. ನೀನು ಇಲ್ಲಿ ಕೆಲಸಗಾರ. ನಿನ್ನ ಕುಟುಂಬ ನಾನು ಸಾಕ್ತೀನೋ ಬಿಡ್ತೀನೋ ಎರಡನೇ ಮಾತು. ನಿನಗೋಸ್ಕರ ಯಾವ ಪೂಜೆನೂ ಇಲ್ಲಿ ಮಾಡ್ಕೊಳಕ್ಕಾಗಲ್ಲ. ಲೋಕಾರ್ಥವಾಗಿಯೇ ಮಾಡಬೇಕು, ಲೋಕ ಕಲ್ಯಾಣಾರ್ಥವಾಗಿಯೇ ಪ್ರತಿ ಪೂಜೆ ನೀನು ಮಾಡಬೇಕು. ನನ್ನ ಫ್ಯಾಮಿಲಿ ಒಳ್ಳೆಯದಿರಲಿ, ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ, ಅದಕ್ಕೆ ಎಲ್ಲರೂ ಇದ್ದಾರೆ. ಅದಕ್ಕೆ ನೀನು ಯಾಕೆ ಬೇಕು? ವಾಟ್ಸ್ ಅ ಕೋ ಇನ್ಸಿಡೆಂಟ್ ನೋಡಿ.
ಅದಕ್ಕೆ ನಮ್ಮ ಗ್ರೂಪಲ್ಲಿರೋರು ಹೇಳೋದು, ನಾನು ಸಂತೋಷನ ನೀವು ಹಾಗೆ ದಯಮಾಡಿ ನಿಮ್ಮ ಕೈ ಮುಗಿತೀನಿ, ಆ ಮಾತು ಯಾವತ್ತೂ ಹೇಳಬೇಡಿ. ಏನೂ ಅಲ್ಲ ರೀ, ನಾನು ಅವನು ಮನಸ್ಸು ಮಾಡಿದರೆ ವಿದಿನ್ ಸೆಕೆಂಡಲ್ಲಿ 1 ಸೆಕೆಂಡು ಈ ದೇಹದಿಂದ ಉಸಿರು ಹೊರಟೋಗ್ಬಿಟ್ರೆ ಏನೂ ಇಲ್ಲ, ಸೀರೋದು ಫುಲ್ಲು. ನಾವು ಎಲ್ಲವೂ ನನ್ನ ಕೈಯಲ್ಲಿದೆ. ಇಲ್ಲಿ ಪ್ರತಿಯೊಂದು ನನ್ನ ಕೈಯಲ್ಲಿದೆ. ನಾನು ನನ್ನ ಕುಟುಂಬದಗೋಸ್ಕರ ಮಾಡ್ಕೊಳಕ್ಕಾಗಲಿಲ್ಲ. ಒಂದೇ 1 ಸೆಕೆಂಡು ನನ್ನ ಮನಸ್ಸಿನಲ್ಲಿ ನನ್ನ ಕುಟುಂಬ ಅನ್ನೋ ಭಾವನೆ ಬಂತಲ್ಲ, ಅದಕ್ಕೆ ಗುರುಗಳು ಕೊಟ್ಟಿರ್ತಕ್ಕಂಥ ಶಿಕ್ಷೆ ಇದು. ಈ ಥರ ಯಾರು ಹೇಳಲ್ಲ, ನಾನು ಹೇಳ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳಲ್ಲ. ಐ ಡೋಂಟ್ ಕೇರ್. ಯಾಕಂದರೆ ನಾನು ಹೆಸರು ಮಾಡಿ ವೇಸ್ಟ್, ಬೇಡ ನನಗೆ. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು, ನಾವು ಪ್ರೂಫ್ ಆಗೋಯ್ತು ಇವತ್ತದು. ನಿನ್ನ ಪ್ರತಿಯೊಂದು ಕಾರ್ಯ ಜನರಿಗೋಸ್ಕರ. ನಿನಗೆ ಸಂಬಳ ಕೊಟ್ಟಿಟ್ಕೊಂಡಿದ್ದೀನಿ, ಕೆಲಸ ಮಾತ್ರ ಮಾಡ್ಬೇಕು. ನಿನಗೆ ಯಾವುದು ಉಪದ್ಯಾಪಿ ಕೆಲಸ ಮಾಡಬಾರ್ದು ಅಂತ ಸರಿಯಾಗಿ ಹೊಡೆದ ನಮ್ಮಪ್ಪ. ಇವತ್ತು ಸಂತೋಷಣ್ಣನಾಗಿ ಮಾತಾಡ್ತಾ ಇದ್ದಾನೆ. ಗುರುಗಳ ಜಾಗದಲ್ಲಿ ನಿಂತು ನಾನು ಮಾತಾಡ್ತಾ ಇಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಮಾತಾಡ್ತಾ ಇದ್ದೀನಿ. ಅಂದ್ರೆ 10 ವರ್ಷ ಸೇವೆ ಮಾಡ್ಕೊಂಡು ಬಂದು ಇವತ್ತು ಎಕ್ಕಚ್ಚಿತ್ ಒಂದು ಹೋಮ ನನ್ನ ಕುಟುಂಬದ ಕಡೆಯಿಂದ ನಾನು ಮಾಡಿಸ್ಕೊಳಕ್ಕಾಗಲಿಲ್ಲ ಅಂತ. ಆಗ್ಲಿಲ್ಲ. ಯಾಕಂದ್ರೆ ನಮ್ಮ ಅಪ್ಪನಿಗೆ ಇಷ್ಟ ಇರಲಿಲ್ಲ. ಯಾರಪ್ಪನ ಸೇವೆ ನಮ್ಮ ಅಪ್ಪನ ಸೇವೆ ಅಂತ ನಾನು ಮಾಡ್ತೀನೋ ಅವನು ನಮ್ಮ ಅಪ್ಪ ಆಗಿರ್ಬೋದು ಅಷ್ಟೇ. ಆದರೆ ನಮ್ಮ ಅಪ್ಪನ ಮೇಲೆ ನಾನು ಅಧಿಕಾರ ನಡೆಸಕ್ಕಾಗಲ್ವಲ್ಲ. ಈ ವಿಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ, ಎಷ್ಟು ಜನಕ್ಕೆ ನೋವಾಗುತ್ತೋ ಗೊತ್ತಿಲ್ಲ. ಬಟ್ ಇವತ್ತು ಏನು ಪ್ರೂಫ್ ಆಯಿತು ಅಂದರೆ, ನಾನು ನಿಮ್ಮ ಥರ ಸಾಮಾನ್ಯ. ನನಗೆ ಎಲ್ಲಾದರೂ ಹೋದರೆ ಜನ ಕಾಲು ಬಿದ್ದಾಗ ಒಂಥರ ಅನಿಸೋದು. ಬಟ್ ಇವತ್ತು ಅನ್ಕೋತೀನಿ ನಾನು ಅವ್ರ ಥರ ಅಂತ. ನಾನು ಸಾಮಾನ್ಯನೇ ಇಲ್ಲಿ. ಅದೇ ನಾನು ಹೋಮ ಆಗ್ತಾ ಇದ್ದೀನಿ, ಅವ್ರು ಸಂಬಳ ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.